ಕನಕಪುರ ಕನಕೋತ್ಸವ 5 ದಿನದಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಎಷ್ಟು ಸಾವಿರ ಜನ ಪ್ರತಿ ಕಾರ್ಯಕ್ರಮದಲ್ಲೂ ವೀಕ್ಷಣೆ ಮಾಡಿದೆ ಅನ್ನೋದಕ್ಕೆ ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ನಿಮ್ಮ ಕಣ್ಣು, ನಿಮ್ಮ ಕ್ಯಾಮ್ರಾ. ನಾವು ಬಿಡಿ, ನಾವೇನು ಹೇಳಿದ್ರು ಅರ್ಥ ಆಗೋದಿಲ್ಲ. ಈ ಕನಕಪುರದ ಉತ್ಸವ ಕಳೆದ 15 ವರ್ಷದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನನ್ನ ತಮ್ಮ ಗೋಡಹಳ್ಳಿಗೆ ಮಾಡ್ತಾ ಇದ್ದೆ. ಸೊ ನನ್ನ ಕನಕಪುರ ಕ್ಷೇತ್ರ ಇದು ಬಂದ ಮೇಲೆ ಕನಕಪುರ ಕ್ಷೇತ್ರ ನನಗೆ ಸೇರಿದ ಮೇಲೆ ಕನಕಪುರದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಚಿಕ್ಕ ಮಕ್ಕಳು, ಬಹುಶಃ ಸಾವಿರಾರು ಜನ ಮಕ್ಕಳು ಫ್ಯಾಷನ್ ಶೋನಲ್ಲಿ ಕರ್ಕೊಂಡು ಬಂದು, ಆ ಮಕ್ಕಳು ತಂದೆ ತಾಯಿದಿರು ಕರ್ಕೊಬಂದು ಅವರಿಗೆ ಪಾರ್ಟಿಸಿಪೇಟ್ ಮಾಡಿ ಅವರ ವೇಷಭೂಷಣ ಸ್ಪರ್ಧೆಯಲ್ಲಿ ಮಾಡಿದ್ದು. ಆ ಚಿಕ್ಕ ಮಕ್ಕಳು ಸುಮಾರು 16,000 ಜನ ಚಿತ್ರ ಬಿಡಿಸಿದ್ದು. ರನ್ ಫಾರ್ ಮನ್ರೇಗಾ ಆ ಕಾರ್ಯಕ್ರಮದಲ್ಲಿ ಸುಮಾರು 90,000 ಜನ ಓಡಿದ್ದು. ಈ ರೀತಿ ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲೇ ಒಂದು 30,000-35,000 ಜನ ಯುವಕರು ಹೊಸದಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ನಾವೆಲ್ಲ ಗಮನಿಸಿದ್ದೀವಿ. ಸೊ ಎಲ್ಲ ಇದೊಂದು ವಿಭಿನ್ನವಾದಂಥ ರಾಜ್ಯಕ್ಕೆ ಇಂಥ ವಿಚಾರಗಳನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಮಕ್ಕಳನ್ನು ಪರಿಚಯ ಮಾಡೋಂಥ ವ್ಯವಸ್ಥೆನ ನಾವು ಮಾಡಿದ್ದೇವೆ. 8,700 ಜನ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡ್ತೇವೆ. ಆ ಸನ್ಮಾನ ತಾವೆಲ್ಲ ಗಮನಿಸಿದ್ರಿ. ಪ್ರತಿಭೆಗಳು, ನಾನು ಎಷ್ಟೋ ಜನ ಮಕ್ಕಳ ಹತ್ರ ಮಾತಾಡಿದೆ. 80%, 85%, 90% ಎಲ್ಲ ಆಯಿತು. ಸೊ ಹೆಣ್ಮಕ್ಳೇ ಜಾಸ್ತಿ ಕಂಡೆ ನಾನು. ಸೊ ಅಲ್ಲೆಷ್ಟು ಕೂಡ ಎಷ್ಟೆಷ್ಟಿತ್ತು ಅಂತ ಸದ್ಯದಲ್ಲೇ ಬಿಡುಗಡೆ ಕೂಡ ನಾವು ಮಾಡಿದ್ದೇವೆ. ಸೊ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಎಲ್ಲ ಫ್ರೀ ಇದ್ದಾಗ ಅಸೆಂಬ್ಲಿ ನಡೀತಾ ಇತ್ತು, ಇಲ್ಲಾಂದರೆ ಭಾಳ ಜನ ಮಿನಿಸ್ಟರ್ಸ್ನ, MLAಸ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಎಷ್ಟು ಜನರಲ್ಲಾಗೆ ಫ್ರೀಯಾಗಿದ್ದರು ಬನ್ನಿ ಅಂತ ಹೇಳಿದ್ದೆ. ಇವರೆಲ್ಲ ಬಂದು ಹೋಗಿದ್ದಾರೆ, ಬಂದು ನೋಡಿ ಭಾಳ ಖುಷಿಪಟ್ಟಿದ್ದಾರೆ. ಒಳ್ಳೊಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಿ ಅಂತ ಸಂತೋಷಪಟ್ಟಿದ್ದಾರೆ. ಸೊ ಇವತ್ತು ಕೂಡ ಫೈನಲ್ ಕಾರ್ಯಕ್ರಮ ಇದೆ. ಈಗ ರಂಗೋಲಿದು ಮತ್ತು ಮೆಹಂದಿ ಕಾರ್ಯಕ್ರಮ, ಕುಸ್ತಿ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಸರ್, ಒಂದು ಚರ್ಚೆ ಆಗ್ತಿದೆ ಸರ್, ಈ ಒಂದು ಕನಕೋತ್ಸವ ರಾಜ್ಯ ಮಟ್ಟದಲ್ಲ ಆಗಬೇಕು. ತಮ್ಮ ಸಹೋದ್ಯೋಗಿಗಳೆಲ್ಲ, ಶಾಸಕಾಂಗ ಪಕ್ಷದ ಸಹೋದ್ಯೋಗಿಗಳೆಲ್ಲ ಬಂದಂಥ ಸಂದರ್ಭದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಈ ರೀತಿ ಆದರೆ ಗ್ರಾಮೀಣ ಪ್ರತಿಭೆಗಳು ಹೊರಬರೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಹೌದು, ನನ್ನ ಉದ್ದೇಶನೇ ನಮ್ಮ ಹಳ್ಳಿ ಮಕ್ಕಳ ಪ್ರತಿಭೆ ಈಚೆ ಬರಬೇಕು ಅಂತ. ಈಗ ನೋಡಿ, ರಂಗೋಲಿ ಸ್ಪರ್ಧೆ ನಾವು ರಾಜಕಾರಣ ಇಲ್ಲಿ ಮಾಡ್ತಾ ಇಲ್ಲ. ಒಂದು ಹೆಣ್ಮಗು ನೇಗಿಲಲ್ಲ ತೆನೆ ಅಂತ ಮಹಿಳೆ ಚಿತ್ರ ಬರೆದಿತ್ತು. ಚಿತ್ರ ಚೆನ್ನಾಗಿತ್ತು. ನಾವು ಆ ಹೆಣ್ಮಗಳಿಗೂ ಪ್ರೈಸ್ ಸಿಕ್ಕಿದೆ. ನಾವು ಯಾವುದೋ ಈ ಪ್ರೈಸ್ ಕೊಡೋದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಾವು 5 ಗ್ಯಾರಂಟಿ ಮನೆಗೊಂದು ರಂಗೋಲಿ, ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಅಂತೇಳಿ ಕಾನ್ಸೆಪ್ಟ್ ಕೊಟ್ಟಿದ್ದು. ಮೇಕೆದಾಟು ಕಾನ್ಸೆಪ್ಟ್ ಕೊಟ್ಟಿದ್ದು. ಬೇರೆ ಏನು ಬೇಕಾದ್ರೂ ಬರೀರಿ ಅಂತ ಹೇಳಿದ್ದು. ಸೊ ನಾವು ಇದ್ರಲ್ಲಿ ರಾಜಕಾರಣ ಮಾಡೋದೇನು. ಎಲ್ಲರೂ ಇಲ್ಲಿ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಆ ದೃಷ್ಟಿನೇ ನಾವು ಕೆಲಸ ಮಾಡ್ಕೊಂಡು ನಾವು ಸರ್, ಈಗ ಸೆಂಟ್ರಲ್ ಬಜೆಟ್ ಕೂಡ ಮಂಡನೆ ಸೆಂಟ್ರಲ್ ಬಜೆಟ್ಟು ನಮ್ಮ ರಾಜ್ಯಕ್ಕೆ ಏನೂ ಅನುಕೂಲ ಆಗಿಲ್ಲ. ನಾನು ಇಷ್ಟೊತ್ತು ಗಮನಿಸ್ತಾ ಇದೆ. ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರಿದ್ದಾರೆ. ಈಗ ನಮ್ಮ ಉದ್ದೇಶ, ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ್ವಿ, ಮ್ಯಾರಥಾನ್ ಓಡಿಸಿದ್ವಿ. ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ. ಪಾದಯಾತ್ರೆನೂ ಇಟ್ಕೊಳ್ತೀವಿ ಒಂದಿನ. ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ, ನೀವು ಗಮನಿಸಿದ್ವಿ. ಅದನ್ನೇ ಮನ್ರೇಗಾ ನಾವು ವಾಪಸ್ ರೋಲ್ ಮಾಡಲಿ, ವಾಪಸ್ ಇರಲಿ.
ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇರಲಿ. 60-40 ಯಾವ ಕಾರಣಕ್ಕೂ ನಡೆದಿಲ್ಲ. ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನೂ ಬಂಡವಾಳ ಹೋಗುದಿಲ್ಲ. ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋದು ಸಾಧ್ಯ. ಒಟ್ಟಿಗೆರೋ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇನ್ನು ನಡೀತಾ ಇದೆ. ಸಾಕಷ್ಟು ವಲಯಕ್ಕೆ ಎಐನ ಅಳವಡಿಕೆ ಮಾಡ್ತೀವಿ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ ಸರ್. ಇದು ಅನುಕೂಲ ಆಗ್ಬೋದಾ ಸರ್? ಮನ್ರೇಗಾ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಯಿಂದನೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡೋಣ. ಈ ಕೂಲಿ ಸಿಗೋದು ಯಾವಾಗ? ವ್ಯವಸಾಯದ ಕಾಲದಲ್ಲಪ್ಪ. ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡೋಕ್ಕೆ ಏನು ತೊಂದರೆ ಅವ್ರಿಗೆ? ನಾವು ಅವ್ರ ಜಮೀನೆಲ್ಲ ಅವ್ರು ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ಈಗ ಕಾಂಟ್ರಾಕ್ಟರ್ ಕೆಳಗಡೆ ನೀವು ಮಾಡಿ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ಕೆಳಗೆ ಯಾರು ಮಾಡಕ್ಕೆ ಹೋಗ್ತಾರೆ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ತಳಿಗಳು ಮಾಡಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ, ಬೇರೆ ಬೇರೆ ತಳಿ ಮಾಡಬೇಕಾದ್ರೆ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ. ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವಾಗ ಹೊರಟಾಗ ಈಗ ಹೊರಗಡೆಯಿಂದನೂ ಕೂಡ ನಮ್ಮ ಕನಕಪುರದಲ್ಲಿ ಎಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆನೂ ಈಗ ಪ್ರಾರಂಭ ಆಗ್ತಾ ಇದೆ. 800 ರೂಪಾಯಿವರೆಗೂ ಇದೆ. ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಸರಿ ಮಾಡಬೇಕು. ಈಗ ಸಕ್ಕರೆ ಬೆಲೆ ಯಾಕೆ ಏರಿಸಿಲ್ಲ? ರೈತರಿಗೆ ಲಾಸ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ನಾವೇನೋ ದೊಡ್ಡ ಡಿಸಿಷನ್ ತೊಗೊಂಡಿದ್ದೀವಿ. ಸಕ್ಕರೆ ಬೆಲೆ 40-50ವರೆಗೂ ಹೋದ್ರೂ ಏನು ತೊಂದರೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಇನ್ನು ಮೊಲಸಿಸ್ಸು ಸಕ್ಕರೆ ಬೆಲೆ ಏರಿಸ್ತಾ ಇಲ್ಲ. ಯಾಕೆ? ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವರು ಇಟ್ಕೊಂಡ್ಬಿಟ್ಟವ್ರೆ ಅಂತ. ಯಾವ ಕಾಂಗ್ರೆಸ್ ಇರೋರಿಗೆಲ್ಲ ಈಗೆಲ್ಲ ಎಲ್ಲ ಕೋಆಪರೇಟಿವ್ ಸೆಕ್ಟರ್ ಕೆಲಸ ಮಾಡ್ತಾರೆ. ಇವೇನಾದ್ರು ಸಕ್ಕರೆ ಬೆಲೆ ಏರಿಸಿಲ್ಲ ಅಂದರೆ ಇರೋ ಕೋಆಪರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಹಂಗೆ ನಮ್ಮ ಭಾಗದಲ್ಲಿ ಸುಮಾರು ಒಂದು 5 ಜಿಲ್ಲೆಯಲ್ಲಿ ಶುಗರ್ಗೆ ನಾವು ಬೆಳೀತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಲಾಸ್ ಆಗ್ತದೆ. ಸೊ ರೈತನಿಗೆ ಏನು ಸಹಾಯ ಮಾಡಿದ್ದಾರೆ? 8 ವರ್ಷ 9 ವರ್ಷ ಆಯಿತು ಸಕ್ಕರೆ ಬೆಲೆ ಏರಿಸಿ. ಇದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದ ಮತ್ತು ರೈತ ಬೆಳೆದಂಥ ಎಲ್ಲ ಬೆಲೆಗಳಿಗೆ MSP ಬೆಲೆಗಳಿಗೆ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್. ಸಾಕಷ್ಟು ನಿರೀಕ್ಷೆ ಇತ್ತು ಈ ಬಜೆಟಲ್ಲಿ. ಬೆಂಗಳೂರಿನ ಇಡೀ ವಿಶ್ವ ನೋಡ್ತಿತ್ತು. ಸೊ ಹೈ-ಸ್ಪೀಡ್ ರೈಲ್ ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಯಾವ ಸ್ಪೀಡ್ ರೈಲು ಬರಲ್ಲ. ಈಗ ಇರೋದಕ್ಕೆ ಯಾವ ದುಡ್ಡು ಇಲ್ಲ. 50-50 ಆಗೋದಿಲ್ಲ. ಬೇಕಾದ್ರೆ 90-10 ಮಾಡಲಿ, ನಾವು 10% ನಾವು ಕೊಡ್ತೀವಿ. ಮಿಕ್ಕಿದೆಲ್ಲ ಸುಮ್ಮನೆ ಯಾವ ಕಾಲದಲ್ಲ ಈಗೆಲ್ಲ ಬೇರೆ ರಾಜ್ಯಗಳಿಗೆಲ್ಲ ಅವ್ರು ಮಾಡಿಕೊಟ್ಟಿಲ್ವಾ? ನಮ್ಮ ರಾಜ್ಯಕ್ಕೂ ಮಾಡಲಿ. 90% ಅವ್ರು ಮಾಡಲಿ, 10% ನಾವು ಕೊಡ್ತೀವಿ. ಸರ್, ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸರ್ ನಿಮ್ಮ ನಿರೀಕ್ಷೆ ಏನಿತ್ತು ಸರ್ ಈ ಬಜೆಟ್ನಲ್ಲಿ? ನಮ್ಮ ನಿರೀಕ್ಷೆ ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ. ಈಗ ಮೋದಿ ಅವರೇ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು. ಆ ಗ್ಲೋಬಲ್ ಸಿಟಿಗೆ ಏನು ಒತ್ತು ಕೊಟ್ಟಿದ್ದಾರೆ ನೋಡೋಣ. ಲಾಸ್ಟಲ್ಲಿ ಬಂದ ಮೇಲೆ ತಿರ್ಗಾ ಮಾತಾಡ್ತೀವಿ.